ನಾನು ಇವತ್ತು ಧೈರ್ಯತಿರಣಗಳು ಸಿನಿಮಾ ರಿಲೀಸ್ ಆಗಿದೆ. ಇವರು ಕೂಡ ಹಿಸ್ಟರಿ ಅಂತ ಹೇಳ್ಬೋದು. ತುಂಬಾ ಪ್ರೀತಿಯಿಂದ ಬಂದು ಬೆಳಗ್ಗೆ ಸಿನಿಮಾ ನೋಡ್ತಾರೆ. ನೀವು ಅಭಿಮಾನಿಯಾಗಿ ಅಲ್ಪನ ಸಿನಿಮಾನ ಯಾವ ರೀತಿ ಎಂಜಾಯ್ ಮಾಡ್ತೀವಿ? ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಫ್ಯಾನ್ಸ್ ಜೊತೆ ನೋಡೋಕ್ಕೆ ಒಂದು ಸೆಲೆಬ್ರೇಷನ್ ತರ. ಸೊ ಇಟ್ ವಾಸ್ ವೆರಿ ನೈಸ್. ನಿಮ್ಗೆ ಪರ್ಟಿಕ್ಯುಲರ್ಲಿ ಯಾವ ಸೀನ್ ಇಷ್ಟ ಆಯ್ತು ಈ ಧೈರ್ಯತಿರಣಗಳು? ನಂಗೆ ಇಂಟರ್ವಲ್ ಬ್ಲಾಗ್ ತುಂಬಾ ಇಷ್ಟ ಆಯಿತು, ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಆಯಿತು. ಬಟ್ ಅಪ್ಪ ಇರೋ ಎಲ್ಲ ಸೀನ್ಸ್, ಆಲ್ ಸೀನ್ಸ್. ಅಪ್ಪಾಜಿ 62 ಆದ್ರೂ ಕೂಡ 35 ಅಥವಾ 40 ಅಂತ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ. ಎಲ್ಲರೂ ಕೂಡ ಅದನ್ನೇ ಹೇಳ್ತಾ ಇದ್ರು, ಶಿವಣ್ಣ ಏಜ್ ಆಗೋದಿಲ್ಲ. ಅದರಿಂದ ಇರ್ತಕ್ಕಂಥದ್ದು ಎನರ್ಜಿ, ಗೀತಕ ಮತ್ತೆ ನೀವಿಬ್ರು ಮಕ್ಕಳು ಏನು ಹೇಳ್ತೀರಿ ಅಪ್ಪನ ಆ ಥರ ಸ್ಕ್ರೀನ್ ಮೇಲೆ ನೋಡೋಕೆ ಎಷ್ಟು ಖುಷಿ ಆಗುತ್ತೆ? ನಂಗೆ ತುಂಬ ಇಷ್ಟ. ನಂಗೆ ಚಿಕ್ಕವಳಿದ್ದಾಗಿಂದ ತುಂಬ ಇಷ್ಟ. ಸೊ ಐ ಎಂಜಾಯ್ ವಾಚಿಂಗ್. ಕಾವಲಿಗ ಹಾಡನ್ನು ಯಾಕೆ ಕೇಳಿದ್ರು ಕೂಡ ಒಂಥರ ಎಮೋಷನಲ್ ಆಗುತ್ತೆ. ಈಗ ನಮ್ಗಳಿಗೂ ಆಗುತ್ತೆ. ನಿಮಗೆ ಯಾವ ಥರ ಕಾಣುವ ಹಾಡು? ನಿಮ್ಮಲ್ಲಿ ಆ ಕಾವಲಿಗ ನಿಮ್ಮನ್ನು ಕಾಪಾಡುವಂತ ನಿಂತಂತೆ ಅಂದರೆ ಫಾರ್ ಎವ್ರಿ ಗರ್ಲ್ ಇಟ್ಸ್ ಅ ಡ್ಯಾಡ್. ಸೊ ಇಟ್ ಈಸ್ ವೆರಿ ಎಲ್ಲರೂ ಧೈರ್ಯತಿರಣಗಳ ಲುಕ್ನಲ್ಲೇ ಬಂದಿದ್ದಾರೆ. ಅದನ್ನ ನೀವು ನೋಡಿ ಎಷ್ಟು ಖುಷಿ ಪಡ್ರಿ ಅಂತ? ಚೆನ್ನಾಗಿತ್ತು, ಇಟ್ ವಾಸ್ ವೆರಿ ಫನ್. ಅದಕ್ಕೆ ನಾನು ಬ್ಲ್ಯಾಕಲ್ಲಿ ಬಂದಿದ್ದೆ. 28 ವರ್ಷಗಳ ಹಿಂದೆ ಜನ್ಮದ ಜೋಡಿ ರಿಲೀಸ್ ಆಗಿತ್ತು. ಇವತ್ತು ಅದೇ ದಿನ ಅಪ್ಪನ ಈ ಸಿನಿಮಾ ರಿಲೀಸ್ ಆಗುತ್ತೆ. ಅವತ್ತು ಅಜ್ಜಿ ಪ್ರೊಡ್ಯೂಸರ್, ಇವತ್ತು ಅಮ್ಮ ಪ್ರೊಡ್ಯೂಸರ್. ಆ ವಿಚಾರ ಬಗ್ಗೆ ಹೇಳೋದಾದ್ರೆ ಇಟ್ ವಾಸ್ ವೆರಿ ನೈಸ್. ಇಟ್ ಅಂದರೆ ಫ್ಯಾಮಿಲಿ ಅಲ್ಲೇ ಇಟ್ಸ್ ಗೋಯಿಂಗ್ ಆನ್. ಸೊ ಇಟ್ಸ್ ವೆರಿ ನೈಸ್. ಇವತ್ತಾದ್ರೂ ಕನ್ಸಿದ್ಯಾ ಮ್ಯಾಮ್ ಅಪ್ಪನಿಗೆ ಪ್ರೊಡ್ಯೂಸ್ ಮಾಡಬೇಕು ಸಿನಿಮಾ ಅನ್ನೋದು? ಡೆಫಿನೆಟ್ಲಿ. ಅಮ್ಮನ ಬಗ್ಗೆ ಏನಿದ್ರು? ಅಮ್ಮನ ಎಫರ್ಟ್ ಇದೆ ಇದರಲ್ಲಿ, ತುಂಬ ಎಫರ್ಟ್ಸ್ ಇದೆ. ಅವರು ತುಂಬ ದಿನ ಶೂಟಿಂಗ್ ಹೋಗ್ತಾ ಇದ್ರು. ಸೊ ಶಿ ವಾಸ್ ವೆರಿ ಇನ್ವಾಲ್ವ್ಡ್ ಇನ್ ಎವ್ರಿ ಬಿಟ್ ಆಫ್ ಇಟ್. ಸೊ